ನೋಡಿ, ಒಂದು ತೆಂಗಿನಕಾಯಿ ಅವತ್ತಿಂದ ಇವತ್ತಿನವರೆಗೂ ಕೂಡ ನಂಬ್ಕೊಂಡು ಬಂದಿದ್ದಾರೆ. ನಮ್ಮ ಜನ ನಂಬಿದ್ದಾರೆ. ಅವರೆಲ್ಲ ಜಮೀನಲ್ಲಿ ಹಿಂಗ್ ತಿರುಗಾಡ್ತಾ ಇರ್ತಾರೆ. ಯಾವಾಗ ಜಮೀನಲ್ಲಿ ಹಿಂಗ್ ತಿರುಗಾಡ್ತಾ ಇದ್ದಾಗ ನೋಡ್ತಾ ನೋಡ್ತಾ ಇದ್ದಾಗೆ ಆ ತೆಂಗಿನಕಾಯಿ ತನ್ನಷ್ಟಕ್ಕೆ ತಾನೇ ಹಿಂಗ್ ಮೇಲ್ಗಡೆ ನಿಂತ್ಕೊಳ್ಳುತ್ತೆ, ಬರುತ್ತೆ. ಯಾವಾಗ ಹಿಂಗ್ ಬರುತ್ತೆ ಮತ್ತೆ ಅಲ್ಲಿಂದ ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಿಂಗ್ ಆಡ್ತಾ ಇರುತ್ತೆ. ಆಡ್ತಾ ಇದ್ದಾಗ ನೀರ್ ತೆಗಿರಿ, ಪಾಯಿಂಟ್ ತೆಗಿರಿ, ಬೋಟ್ ತೆಗಿರಿ, ನೀರ್ ಸಿಗುತ್ತೆ ಅಂತ. ಆದ್ರೆ ಸೈನ್ಸ್ ಹೇಳುತ್ತೆ ಎತ್ತಲಿಂದ ಎತ್ತನ ಸಂಬಂಧವಯ್ಯ ಅಂತ. ಭೂಮಿ ಒಳಗಡೆ ನೀರಿರೋದಕ್ಕೂ ಈ ತೆಂಗಿನಕಾಯಿ ನಿಂತ್ಕೊಳ್ಳೋದಕ್ಕೂ ಯಾವುದೇ ರೀತಿಯ ಅವಿನಾಭಾವ ಸಂಬಂಧ ಇಲ್ಲ. ಇಲ್ಲೊಂದು ಸಣ್ಣ ತಂತ್ರ ನಡೆಯುತ್ತೆ. ತೆಂಗಿನಕಾಯಿ ಹಿಡ್ಕೊಳ್ಳೋ ಸತ್ಯ, ತೆಂಗಿನಕಾಯಿ ಜಮೀನಲ್ಲಿ ತಿರುಗಾಡ್ತಾ ಇರೋ ಸತ್ಯ. ನಮ್ಮ ಮನಸ್ಸು ತೆಂಗಿನಕಾಯಿ ಮೇಲೆ ಇದ್ದಾಗ ಇಲ್ಲೊಂದು ಸಣ್ಣ ತಂತ್ರ ನಡೆಯುತ್ತೆ. ಈ ಬೆರಳಿದೆಯಲ್ಲ, ಆ ಬೆರಳ ಸ್ವಲ್ಪ ಹಿಂದಕ್ಕೆ ಮಾಡಿಸ್ತಾರೆ. ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ. ಈ ಚಲನೆಯ ಕಾರಣದಿಂದ ತೆಂಗಿನಕಾಯಿ ನಿಂತ್ಕೊಳ್ತೇವೆ. ಅಲ್ಲಿ ಭೂಮಿ ಒಳಗಡೆ ನೀರಿರೋದಕ್ಕೂ ತೆಂಗಿನಕಾಯಿ ನಿಂತ್ಕೊಳ್ಳೋದಕ್ಕೂ ಸಂಬಂಧ ಇಲ್ಲ. ನೀವ್ ಹೇಳ್ಬೋದು, ಸರ್ ತೆಂಗಿನಕಾಯಿ ನಿಂತ್ಕೊಂಡ್ರೆ ನೀರ್ ಸಿಗುತ್ತೆ, ಭೂಮಿ ಒಳಗಡೆ ನೀರಿದ್ರೆ ನೀರ್ ಸಿಗುತ್ತೆ, ಭೂಮಿ ಒಳಗಡೆ ನೀರ್ ಇಲ್ಲ ಅಂದ್ರೆ ನೀರ್ ಸಿಗಲ್ಲ ಅನ್ನೋದನ್ನ ನಾವೆಲ್ಲ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ದೇವ್ರು ಕೊಟ್ಟಿದ್ದಾನೆ ತೆಂಗಿನಕಾಯಿ. ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಇರುತ್ತೆ, ತೆಂಗಿನಕಾಯಿ ಒಳಗಡೆ ನೀರಿರುತ್ತೆ. ಎಸ್, ಆದ್ರೆ ಇಲ್ಲಾರೋ ಒಬ್ಬ ವ್ಯಕ್ತಿ ಈ ತೆಂಗಿನಕಾಯಿ ಇಟ್ಕೊಂಡು ಹೊಡಿತಾನೆ. ನಿನಗೆ ಗೊತ್ತಾಗುತ್ತೆ, ಆ ಹೊಡಿತಾ ಇರೋದು ಗೊತ್ತಾಗುತ್ತೆ, ನೀರು ಕೂಡ ಬಂದಿದೆ. ಪ್ರಕೃತಿಯ ಧರ್ಮ, ನೀರು ಬಂದಿದೆ. ಎಸ್, ನಮಗೆ ಸತ್ಯ, ನೀರು ಬಂದಿದೆ. ಅದೇ ತೆಂಗಿನಕಾಯಿಯನ್ನ ಹಿಂಗ್ ಹೊಡೆದಾಗ ತೆಂಗಿನಕಾಯಿ ಇದೆ ಸತ್ಯ. ಆ ತೆಂಗಿನಕಾಯಿ ಒಳಗಡೆ ಚಿನ್ನ ಸರ ಸಿಗುತ್ತೆ. ಯಾವಾಗ ಚಿನ್ನ ಸರ ಸಿಗುತ್ತೆ ಆಗ ಹೇಳ್ತಾರೆ ದೇವರು ನಿಮಗೆ ಚಿನ್ನ ಸರ ಕೊಟ್ಟಿದ್ದಾನೆ ಅಂತ. ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಕೊಡೋದು ಮೂಲ ನಂಬಿಕೆ, ಪ್ರಕೃತಿಯ ಧರ್ಮ, ದೇವರ ಧರ್ಮ. ಆದ್ರೆ ತೆಂಗಿನಕಾಯಿ ಒಳಗಡೆ ಈ ಚಿನ್ನ ಸರ ಕೊಡೋದು ಮನುಷ್ಯನ ಧರ್ಮ. ಈ ಮನುಷ್ಯನ ವಿಕೃತಿಯ ಮನಸ್ಸು ನಮಗೆ ಸದಾ ಇಲ್ಲಿ ನೋಡ್ತಾ ಇರುತ್ತೆ. ಇಲ್ಲ ಸ್ನೇಹಿತರೆ, ತೆಂಗಿನಕಾಯಿ ಒಳಗಡೆ ಚಿನ್ನ ಸರನೂ ಬರಲ್ಲ, ನಿಂಬೆನೂ ಬರಲ್ಲ. ತೆಂಗಿನಕಾಯಿ ಏನ್ ಮಾಡಿರ್ತಾರೆ, ನಮಗೆ ಜನ ಬರೋದಕ್ಕಿಂತ ಮುಂಚೆ ಈ ತೆಂಗಿನಕಾಯಿನ ಹೊಡೆದಿರ್ತಾರೆ. ಹೊಡೆದ್ಬಿಟ್ಟು ಅದರೊಳಗಡೆ ಚಿನ್ನ ಸರನ್ನು ನಿಂಬೆಯನ್ನು ಹಾಕಿ ಸಿಂಗೋನ ಮರದ ಗೋಂದಿಂದ ಅಂಟಾಕಿರ್ತಾರೆ. ಯಾವುದೇ ಕಾರಣದಿಂದಲೂ ತೆಂಗಿನಕಾಯಿ ಹೊಡೆದಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ತಂತ್ರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲಿ ತೆಂಗಿನಕಾಯಿ ಇದೆ ಸತ್ಯ, ಕಣ್ಣು ಬಿಟ್ರೆ ದಿವ್ಯ ದೃಷ್ಟಿ ಹರಿಸಿದ್ರೆ ನಾನು ಬೆಂಕಿ ಹತ್ತಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಕೂಡ ಉತ್ತರ ಕರ್ನಾಟಕದಲ್ಲಿ ವಾನಾಮತಿ, ವಾಮಾಚಾರ, ಮಾಟ, ಮಂತ್ರ, ಇವತ್ತು ಒಂದು ಓಪನ್ ಚಾಲೆಂಜ್ ನಿಮಗೆ ಗೊತ್ತಿದೆ. ನನ್ನ ಪ್ರೆಸ್ ಮೀಟ್ ಮಾಡಿದ್ವಿ ನಾವು. ಏನ್ ಪ್ರೆಸ್ ಮೀಟ್ ಮಾಡಿದೀವಿ? ಇವತ್ತು ಪ್ರತಿ ಗಲ್ಲಿನಲ್ಲಿ, ಕೇರಿನಲ್ಲಿ, ಫುಟ್ಪಾತ್ ನಲ್ಲಿ ವಶೀಕರಣ, ಅದು ಸ್ತ್ರೀ ವಶೀಕರಣ, ಸಂಭೋಗ ವಶೀಕರಣ ಅಂತ ಹೇಳಿ ಮಾಡಿ ಪ್ರತಿ ಎಲ್ಲ ಜಾಹೀರಾತುಗಳು ಕೊಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ನೀವು ಇದ್ದೀರಿ, ಸ್ತ್ರೀ ವಶೀಕರಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಸ್ತ್ರೀ ಅಂತಕ್ಕಂಥವ್ರು ಅಷ್ಟು ಅಬಲಿನ. ನೀವ್ಯಾರೋ ಅವ್ರ ಬಗ್ಗೆ ಹೋರಾಡಿಲ್ಲ. ಯಾಕೆ ಹೋರಾಡಿಲ್ಲ? ನಿಮಗೆ ಭಯ ಇದೆ. ಮಾಟ ಮಂತ್ರ ನಡೆಯುತ್ತೆ, ವಾಮಾಚಾರ ನಡೆಯುತ್ತೆ ಅಂತ ಬೈಕೆ ನೀವ್ಯಾರು ಎದುರ್ಕೊಂಡಿಲ್ಲ. ಇವತ್ತಿನವರೆಗೂ ಹೇಳ್ತಾ ಇದ್ದೇನೆ, ವಾಮಾಚಾರ, ಮಾಟ, ಮಂತ್ರ ಮನುಷ್ಯನ ಮೇಲೆ ವರ್ಕೌಟ್ ಆಗಲ್ಲ ಅನ್ನೋದನ್ನ ನಾನು ಸಾಬೀತುಪಡಿಸಿದ್ದೇನೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಬ್ಲಾಕ್ ಮ್ಯಾಜಿಕ್ ನಡೆಯುತ್ತೆ ಅನ್ನೋದಾದ್ರೆ, ಎಲ್ಲೋ ಇದ್ದಂತ ಮನುಷ್ಯನ ಎಲ್ಲೋ ಸಾಯಿಸ್ತಾನೆ ಅನ್ನೋದಾಗಿದ್ರೆ ನಾವು ಇವತ್ತು ಎಲೆಕ್ಷನ್ ಬೇಕಿರ್ಲಿಲ್ಲ, ಏನೂ ಬೇಕಿರ್ಲಿಲ್ಲ. ಆದ್ರೆ ಮನಸ್ಸು ಗಟ್ಟಿಯಾಗಿರ್ಬೇಕು. ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಕೋರ್ಟ್ಗೆ ಹಾಕ್ತಾ ಇದ್ದೀವಿ. ಹೈಕೋರ್ಟ್ ನಲ್ಲಿ ಎಲ್ಲೂ ಜಾಹೀರಾತು ಕೊಡಬೇಡಿ, ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ಕೊಡಬಾರ್ದು ಅಂತ ಹೇಳಿ. ಅಲ್ಲಾರೋ ಒಬ್ಬ ಮಂತ್ರವಾದಿ ಹಿಂಗ್ ಇಟ್ಕೊಂಡಿರ್ತಾನೆ, ಹಿಂಗೇನು ಅಂತಾನೆ, ಇದ್ರ ಮೇಲೆ ಒಂಚೂರು ನೀರು ಹಿಂಗ್ ಚುಮುಕ್ಸ್ತಾನಷ್ಟೇ. ಹಿಂಗ್ ಅಂತಿದ್ದಂಗೆ ಸಾಕು ಬೆಂಕಿ ಹತ್ಕೊಂಡು ಉರಿಯುತ್ತೆ ಸ್ನೇಹಿತರೆ. ಯಾವಾಗ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅವಾಗ ಹೇಳ್ತಾನೆ, ನನ್ನ ದಿವ್ಯ ದೃಷ್ಟಿಯಿಂದ ಬೆಂಕಿ ಹತ್ಕೊಂಡು ಉರಿಯಿತು. ಹಾಗಾದ್ರೆ ಅವನ ದಿವ್ಯ ದೃಷ್ಟಿಯಿಂದ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅನ್ನೋದಾದ್ರೆ ನಾವು ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕೂಡ ಉಳಿಸ್ಬೋದು. ಇಲ್ಲ, ಇದ್ರಿಂದೆ ಒಂದು ಸೈನ್ಸ್ ಇದೆ. ನಾನು ನಿಮ್ ಮುಂದೆ ತೆಂಗಿನಕಾಯಿ ತೋರಿಸಿದ ಸತ್ಯ. ಅದ್ರೊಳಗಡೆ ನಿಮ್ಗೆ ಗೊತ್ತಿಲ್ಲದಲೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿರ್ತಾರೆ, ಅಥವಾ ರಂಜಕ ಹಾಕಿರ್ತಾರೆ, ಇನ್ನೇನೋ ಸೋಡಿಯಂ ಹಾಕಿ ಒಂಚೂರು ಕಿಕ್ಕೆ ತೆಗಿರಪ್ಪ, ತೆಗೀರಿ ಬೇಗ ಗಾಳಿ ಹೋಗುತ್ತೆ, ಹಾಕಿರ್ತಾರೆ. ಯಾವಾಗ ಹಾಕಿರ್ತಾರೆ ಆ ರಂಜಕ ಅಥವಾ ಸೋಡಿಯಂ ಮೇಲೆ ಒಂದಿಷ್ಟು ನೀರು ಹಾಕಿ